ಬೆಳ್ಳಂಬೆಳಗ್ಗೆ ಕೆಲಸಕ್ಕೆ ಹೋಗುವಂಥ ಜೊತೆಗೆ ಆ ರಶ್ನಲ್ಲಿ ಓಡುವಂಥ ಚಾಲಕರಿರ್ಬೋದು, ಸವಾರರಿರ್ಬೋದು, ಗಮನಿಸಬೇಕಾದಂಥ ಸ್ಟೋರಿ. ಬೈಕ್ ಆಟೋ ಡಿಕ್ಕಿಯಾಗಿ ಸ್ಥಳದಲ್ಲೇ ಬೈಕ್ ಸವಾರ ಸಾವನ್ನಪ್ಪಿದ್ದಾನೆ. ವೇಗವಾಗಿ ಬಂದಂಥ ಆಟೋ ಹಾಗೂ ಬೈಕ್ ಪರಸ್ಪರ ಡಿಕ್ಕಿಯಾಗಿದೆ. ಇದರಿಂದಾಗಿ ಸವಾರ ಬಲಿಯಾಗಿದ್ದಾನೆ. ಬೆಂಗಳೂರಿನ ವಿಲ್ಸನ್ ಗಾರ್ಡನ್ ಸಂಚಾರಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಘಟನೆ. 42 ವರ್ಷದ ಕುಮಾರ್ ಮೃತಪಟ್ಟಂಥ ದುರ್ದೈವಿಯಾಗಿದ್ದಾರೆ. ಇವರು KSRTC ಡಿಪೋ 4ರಲ್ಲಿ ಮ್ಯಾನೇಜರ್ ಆಗಿದ್ದರು. ಇನ್ನು ಎಂದಿನಂತೆ BTM ಲೇಔಟ್ನಿಂದ ಶಾಂತಿನಗರದ ಕಡೆಗೆ ಇವರು ವೇಗವಾಗಿ ಬರುವಂತಹ ಸಂದರ್ಭದಲ್ಲಿ ಆಟೋಗೆ ಡಿಕ್ಕಿಯಾಗಿದ್ದಾರೆ. ನಂತರ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಡೀಟೇಲ್ಸನ್ನು ಕೊಡ್ತಾರೆ ಇದರ ಕುರಿತಾಗಿ ನಮ್ಮ ಪ್ರತಿನಿಧಿ ಶಿವಕುಮಾರ್, ಎಷ್ಟೊತ್ತಿಗೆ ಆದಂಥ ಒಂದು ಘಟನೆ, ಜೊತೆಗೆ ಹೆಂಗಾಯಿತು ಅಂತ ಎಕ್ಸ್ಪ್ಲೈನ್ ಮಾಡೋ ಹಾಗಿದ್ರೆ. ರಾಹುಲ್, ಬೆಳಿಗ್ಗೆ 6:50 ಸುಮಾರಿಗೆ ವಿಲ್ಸನ್ ಗಾರ್ಡನ್ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ನಡೆದಿರುವಂತಹ ಘಟನೆಯಲ್ಲಿ ಮೃತ ಬೈಕ್ ಸವಾರ ಕುಮಾರ್ ಏನಿದ್ದಾರೆ, ಇವರು BMTC ಡಿಪೋ ಏನಿದೆ, ಡಿಪೋನಲ್ಲಿ ಮ್ಯಾನೇಜರ್ ಆಗಿ ಕೆಲಸವನ್ನ ಮಾಡ್ತಿರ್ತಾರೆ. ಇವರು BTM ಲೇಔಟ್ ನಿಂದ ಶಾಂತಿನಗರದ ಡಿಪೋಗೆ ಬರ್ತಿರ್ತಾರೆ. ಬಂದಂತ ಸಂದರ್ಭದಲ್ಲಿ ಆಪೋಸಿಟ್ ಆಗಿ ಆಟೋ ಕೂಡ ವೇಗವಾಗಿ ಬರ್ತಿರುತ್ತೆ. ಟೂ ವೀಲರ್ ನಲ್ಲಿ ಹೆಲ್ಮೆಟ್ ಇದ್ರು ಕೂಡ ಕುಮಾರ್ ಅವರು ಹೆಲ್ಮೆಟ್ ಅನ್ನ ಧರಿಸದೆ ಬಂದಂತ ಸಂದರ್ಭದಲ್ಲಿ, ಜೊತೆಗೆ ಮುಖಾಮುಖಿ ಆಟೋ ಹಾಗೂ ಬೈಕ್ ಡಿಕ್ಕಿ ಆದಂತ ಪರಿಣಾಮವಾಗಿ ಕುಮಾರ್ ಅವರು ಗಂಭೀರವಾಗಿ ಗಾಯಗೊಂಡು ನೆಲಕ್ಕೆ ಬೀಳ್ತಾರೆ. ಪರಿಣಾಮ ಅವರ ತಲೆಗೆ ಗಂಭೀರವಾದಂತಹ ಪೆಟ್ಟಾಗುತ್ತೆ. ತೀವ್ರ ರಕ್ತಸ್ರಾವವಾಗಿ ಕುಮಾರ್ ಅವರು ಸ್ಥಳದಲ್ಲೇ ಮೃತಪಟ್ಟಿರುವಂತದ್ದು. ಜೊತೆಗೆ ಘಟನೆ ಆದಂತ ನಂತರದಲ್ಲಿ ಆಟೋ ಚಾಲಕ ತನ್ನ ಆಟೋವನ್ನು ನಿಲ್ಲಿಸದೆ ಎಸ್ಕೇಪ್ ಆಗಿದ್ದಾನೆ. ಆ ಕೂಡಲೇ ಸ್ಥಳೀಯರು ಅವರನ್ನ ರಕ್ಷಿಸಿ ಆಸ್ಪತ್ರೆಗೆ ದಾಖಲು ಮಾಡುವಂತ ಕೆಲಸವನ್ನ ಮಾಡಿದ್ರು ಕೂಡ ಅವರು ಅಪಘಾತದಲ್ಲಿ ಸ್ಥಳದಲ್ಲೇ ಮೃತಪಟ್ಟಿರುವಂತದ್ದು ಗೊತ್ತಾಗಿರುವಂತದ್ದು. ಹಿನ್ನೆಲೆಯಲ್ಲಿ ವಿಲ್ಸನ್ ಗಾರ್ಡನ್ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂತದ್ದು. ಸದ್ಯ ಎಸ್ಕೇಪ್ ಆಗಿರೋ ಆಟೋ ಚಾಲಕ ಏನಿದ್ದಾನೆ ಆತನ ಪತ್ತೆಗಾಗಿ ಪೊಲೀಸರು ಬಲೆಯನ್ನು ಬೀಸಿರುವಂತದ್ದು. ರಾಹುಲ್. ರೈಟ್ ಶಿವಕುಮಾರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಒಟ್ಟಿಗೆ BTS ಮೇನ್ ರೋಡ್ ಅಂತ ಇದೆ. ಇಲ್ಲಿ ಒಂದು ಆಟೋ ಏನು ಹೋಗ್ತಿರ್ಬೇಕಾದ್ರೆ ಇನ್ನೊಂದು ಬೈಕಿಗೆ ಆಕ್ಸಿಡೆಂಟ್ ಆಗಿ ಆ ಬೈಕಲ್ಲಿದ್ದಂಥ ವ್ಯಕ್ತಿ ಅವರು ಮೃತಪಟ್ಟಿರುವಂಥ ಘಟನೆ ರಿಪೋರ್ಟ್ ಆಗಿದೆ. ಮೃತಪಟ್ಟವರು ಕುಮಾರ್ ಅಂತೇಳಿ 44 ವರ್ಷ. ಇವರು BMTCಲಿ ಇಲ್ಲೇ ಕೆಲಸ ಮಾಡ್ತಾಯಿದ್ರು. ಬೆಳಗ್ಗೆ ಎಷ್ಟು ಕೆಲಸಕ್ಕೆ ಹೋಗೋಂಥ ಸಂದರ್ಭದಲ್ಲಿ ಇದು ಆಗಿರೋದು ಘಟನೆ. ಆಮೇಲೆ ಆಟೋನ ನಾವು ವಶಕ್ಕೆ ಮಾಡ್ತೀವಿ. ಚಾಲಕ ಸಿಕ್ಕಿದ್ದಾರೆ ಸರ್? ಚಾಲಕ ಸಿಕ್ಕಿದ್ದಾರೆ, ಆಟೋ ಕೂಡ ಮೃತಪಟ್ಟ ವ್ಯಕ್ತಿ ಅವರ ಯಾರು ಅವರು? ಕುಮಾರ್ ಅಂತ ಒಂದು 43 ವರ್ಷ. BTM ಲೇಔಟ್ ಕಡೆ ನಮ್ಮ ಮನೆ ಇದೆ. ಇಲ್ಲಿ BMTCಲಿ ಕೆಲಸ ಮಾಡ್ತಾರೆ. ಕೆಲಸಕ್ಕೆ ಬರೋದು ಸರ್, ಹೆಲ್ಮೆಟ್ ಹಾಕಿರಲಿಲ್ಲ ಬೈಕ್ ಸವಾರ ಅಂತ ಅಲ್ಲ, ಅದು ನಮ್ಗೆ ಈಗ ಕನ್ಫರ್ಮ್ ಆಗಿ ನಾವು ಹೇಳೋಕ್ಕಾಗಲ್ಲ. ತನಿಖೆಯಲ್ಲಿ ಕಂಡು ಬರಬೇಕು. ಅದ್ರ ಬಗ್ಗೆ ಅವೇನೋ ಜನರು ವಿಟ್ನೆಸ್ಗಳು ಮಾತಾಡ್ತಿರುವಂಥದ್ದು ನಮ್ಗೆ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಸರಿ.